ಸಂಭ್ರಮ ಅದ್ಧೂರಿಯಾಗಿ ಶುರುವಾಗಿದೆ. ಒಂದು ಚಿತ್ರ ಅಂತ ಅಂದ್ರೆ ಅದರ ಅಡಿಪಾಯ ನಿರ್ಮಾಪಕರು, ನಿರ್ಮಾಣ ಸಂಸ್ಥೆ ಅಲ್ವಾ. ಕನ್ನಡ ಇಂಡಸ್ಟ್ರಿಯ ಆಲ್ ಟೈಮ್ ಹಿಟ್ ಆದಂತಹ ರಾಜ್ಕುಮಾರ ಚಿತ್ರ KGF 2 ಕಾಂತಾರದಂತಹ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೀಡಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್. ಆ್ಯಂಡ್ ಹೊಂಬಾಳೆ ಫಿಲ್ಮ್ಸ್ನ ಹೆಮ್ಮೆಯ ನಿರ್ಮಾಪಕರಾದಂತಹ ವಿಜಯ್ ಕಿರ್ಗುಂದೂರ್ ಸರ್ಗೆ ಹೊಸಪೇಟೆ ಕಡೆಯಿಂದ ಒಂದು ಡಬಲ್ ಟ್ರಿಬಲ್ ಚಪ್ಪಾಳೆ ಬರಬೇಕು. ಕನ್ನಡ ಸಿನಿಮಾಗಳನ್ನು ವರ್ಲ್ಡ್ ಮ್ಯಾಪಲ್ಲಿ ತಗೊಂಡು ಹೋದಂತಹ ಹೊಂಬಾಳೆ ಸಂಸ್ಥೆಗೆ. ಇವತ್ತು ಹೊಂಬಾಳೆ ಫಿಲ್ಮ್ಸ್ ಒಂದು ಸಿನಿಮಾ ಅನೌನ್ಸ್ ಮಾಡ್ತಿದೆ ಅಂತಂದರೆ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವ ತಿರುಗಿ ನೋಡುತ್ತೆ. ಅಂಥ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆಯಿಂದ ಅದ್ಧೂರಿಯಾಗಿ ಬರ್ತಿರೋದು ನಮ್ಮ ಯುವ ಚಿತ್ರ. ಸೊ ಯಾವಾಗಲೂ ಸದಭಿರುಚಿಯ ಚಿತ್ರಗಳನ್ನೇ ನಮಗಾಗಿ ನೀಡ್ತಾ ಇರುವಂತಹ ವಿಜಯ್ ಕಿರ್ಗಂದೂರ್ ಸರ್ಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಹೊಸಪೇಟೆ. ಹೊಂಬಾಳೆ ಫಿಲ್ಮ್ಸು ಹಾಗೂ ಸಂತೋಷ್ ಆನಂದರಾಮ್ ಸರ್ ಇಬ್ರು ಒಟ್ಟಿಗೆ ಸೇರಿದ್ರೆ ಅಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ಟು ಗ್ಯಾರಂಟಿ. ರಾಜ್ಕುಮಾರ ನೋಡಿದ್ರಿ, ಯುವರತ್ನ ನೋಡಿದ್ರಿ, ಈಗ ನೆಕ್ಸ್ಟು ಯುವ ನಿಮ್ಮ ಮುಂದೆ ಬರೋದಕ್ಕೆ ಕಾಯ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಾತಾಡೋದಿದೆ. ಈಗ ಯುವ ಚಿತ್ರದ ನಟರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರಲ್ಲಿ ಕೆಲವರನ್ನ ಈಗ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿರ್ದೇಶಕರು ಹಾಗೂ ನಟರಾದಂತಹ ಗಿರಿರಾಜ್ BM ಅವರು, ನಿರ್ದೇಶಕರು ಹಾಗೂ ನಟರಾದಂತಹ ನಮ್ಮ ರಾಘು ಶಿವಮೊಗ್ಗ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಹಿತಾ ಚಂದ್ರಶೇಖರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ದಯವಿಟ್ಟು 3 ಜನ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಆಕ್ಚುಲಿ ಯುವ ಸ್ಟಾರ್ ಕಾಸ್ಟು ತುಂಬಾ ದೊಡ್ಡದು. ನಾವು ಟ್ರೇಲರಲ್ಲಿ ಸಣ್ಣದಾಗಿ ನೋಡಿದೀವಿ, ತುಂಬಾ ಜಾಸ್ತಿ ಜನ ಇವತ್ತು ಬರಲಿಲ್ಲ. ಬಟ್ ಎಲ್ಲರೂ ಪರವಾಗಿ ಇವರು 3 ಜನ ಬಂದಿದ್ದಾರೆ. ಸರ್ ಮೂವರಿಗೂ ನಮ್ಮ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಒಂದು ಪ್ರಶ್ನೆ, ಹೊಂಬಾಳೆ ಸಂಸ್ಥೆ, ಸಂತೋಷ್ ಆನಂದರಾಮ್ ಸರ್ ಅವರ ನಿರ್ದೇಶನ, ಯುವ ಅವರ ಡೆಬ್ಯೂ, ಇದರಲ್ಲಿ ನೀವೆಲ್ಲರೂ ಪಾತ್ರವಾಗಿರೋದು ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆ? ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ಲೆವೆಲ್ಗೆ ಅವರು ನಮ್ಮ ಕನ್ನಡ ಸಿನಿಮಾವನ್ನು ತಗೊಂಡು ಹೋಗಿ ನಿಲ್ಲಿಸಿದ್ದಾರೆ. ನನಗೆ ಮೊದಲನೇದಾಗಿ ಒಂದು ವಿಷಯ ಹಂಚ್ಕೋಬೇಕು. ಯಾಕಂದರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸಿಂದ ಬಂದಿದ್ದು ನಿನ್ನಿಂದಲೇ. ಅದರಲ್ಲಿ ನನ್ನ ಫಾದರ್ ಕೂಡ ನಟಿಸಿದ್ದಾರೆ. ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ರು, ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ ವಿಜಯ್ ಸರ್ಗೆ, ಯೋಗಿ ಸರ್ಗೆ, ಕಾರ್ತಿಕ್ ಸರ್ಗೆ, ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ. ಆ್ಯಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ. ನೋಡ್ತೀರಾ ಅಲ್ವಾ ಸಿನಿಮಾ? ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಡೆಫಿನೆಟ್ಲಿ ತುಂಬ ಖುಷಿ ಈ ಒಂದು ಟೀಮಿನ ಒಬ್ಬ ಸದಸ್ಯೆಯಾಗಿ ಬಂದಿರೋದಕ್ಕೆ. ಖಂಡಿತವಾಗ್ಲೂ ನನಗೆ ಗೊತ್ತು, ನಿಮಗೆ ಇಲ್ಲಿ ಸ್ಟೇಜ್ ಬರೋಕ್ಕಿಂತ ಮುಂಚೆ ಫಸ್ಟೇ ಟೀಮಿಂದ ಡೈರೆಕ್ಷನ್ಸ್ ಬಂದಿರುತ್ತೆ, ನಿಮ್ಮ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೂ ಮಾತಾಡಬಾರ್ದು ಅಂತ. ಸೊ ಹಂಗಾಗಿ ಸಂತೋಷ್ ಸರ್ ಏನು ಚಿಕ್ಕದಾಗೂ ಕೇಳಬಾರ್ದಾ ಸರ್? ಅವ್ರು ಯಾವತ್ತೂ ನನಗೆ ಬೇಡ ಅಂತಿಲ್ಲ. ಹೇಳಿ, ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಚಿತ್ರದ ಕಥೆ ಬಗ್ಗೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಆಗುತ್ತಲ್ಲ ಅದ್ರ ಬಗ್ಗೆ. ಇಲ್ಲ, ನನಗೆ ಬಿಟ್ಕೊಡೋಕೆ ಇಷ್ಟ ಅಲ್ಲ ಸರ್. ಪರವಾಗಿಲ್ಲ, ಪರ್ಮಿಷನ್ ಕೊಡ್ಬೋದು, ಬಟ್ ನಾನೇ ಬಿಟ್ಕೊಡಲ್ಲ. ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ? ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಂದ್ವಾ? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಅದೇ ನನ್ನ ಫ್ಯಾಮಿಲಿ ಕಲರ್. ಸೊ ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ, ಎಸ್ಪೆಷಲಿ ಅಕ್ಕ ತಮ್ಮಂದರಲ್ಲಿ ತುಂಬ ರೇಗಿಸೋದು ಅದೆಲ್ಲ ಇರತ್ತೆ. ಅದ್ರ ಜೊತೆಗೆ ತುಂಬ ಪ್ರೀತಿ ಇರತ್ತೆ. ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳ್ಳಲ್ಲ ಜಾಸ್ತಿ. ಅದು ಅವ್ರು ಮಾಡೋ ಕೆಲಸಗಳಲ್ಲಿ, ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನು ತೋರಿಸ್ಕೋತಾರೆ. ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಆ್ಯಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ. ಸೊ ನನ್ನ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ನಟಿಸಿದ್ದಾರೆ. ಎಂತ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ, ಅವ್ರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸ್ಲಿಲ್ಲ ಶೂಟಿಂಗ್ ಟೈಮಲ್ಲಿ. ಮೊದಲನೇ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ. ಸೊ ಇಟ್ ವಾಸ್
ಸೋ ಮಚ್ ಫನ್ ಅಂಡ್ ಬಹಳಷ್ಟು ಒಂದು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದ್ದೀನಿ ನಾನು. ಅಂಡ್ ಅದನ್ನೆಲ್ಲ ನಾವು ಥಿಯೇಟ್ರಲ್ಲಿ ನೋಡ್ಬೋದು ಅಲ್ವಾ? Yes. 29ನೇ ತಾರೀಕು ನೋಡ್ಬೋದು. ಸರ್, ನಿಮ್ಮ ಮಾತು